ಹಲೋ ನಮಸ್ಕಾರ ಸ್ನೇಹಿತರೆ, ನಿಮ್ಮ ಅಲೆಮಾರಿ ವಾಹಿನಿಗೆ ಸ್ವಾಗತ. ಈ ದಿನ ನಾನು ಹೊರಟಿರೋದು ಆದ್ಮಾಪುರ, ಕೊಲ್ಲಾಪುರ ಮತ್ತು ಪಂಢರಾಪುರದ ಪ್ರವಾಸಕ್ಕೆ. ಬನ್ನಿ, ಈ ದಿನ ಈ ವಿಡಿಯೋದಲ್ಲಿ ಈ ಎಲ್ಲ ಪ್ಲೇಸ್ಗಳಿಗೂ ಹೇಗೆ ಭೇಟಿ ನೀಡಬೇಕು, ಎಲ್ಲಿ ಉಳಿದುಕೊಳ್ಳಬೇಕು ಮತ್ತು ಈ ಟ್ರಿಪ್ಗೆ ಎಷ್ಟು ಬಜೆಟ್ ಬೇಕಾಗುತ್ತೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಾವು ಮೊದಲಿಗೆ ಆದ್ಮಾಪುರಕ್ಕೆ ಹೋಗಬೇಕು ಅಂತ ಹೊರಟಿದ್ದೀವಿ. ಆದ್ಮಾಪುರಕ್ಕೆ ಬೆಂಗಳೂರಿನಿಂದ ಯಾವುದೇ ಡೈರೆಕ್ಟ್ ಬಸ್ ಆಗಲಿ ಟ್ರೈನ್ ಆಗಲಿ ಇಲ್ಲ. ಆದ್ಮಾಪುರಕ್ಕೆ ಹತ್ತಿರವಾದ ರೈಲ್ವೆ ಸ್ಟೇಷನ್ ಅಂದರೆ ಬೆಳಗಾವಿ. ಮೊದಲಿಗೆ ನಾವು ಶುಕ್ರವಾರ ರಾತ್ರಿ ಬೆಂಗಳೂರಿನಿಂದ ಬೆಳಗಾಂಗೆ ಹೊರಟಿದ್ದೇವೆ. ಬೆಂಗಳೂರಿನಿಂದ ಬೆಳಗಾವಿಗೆ ಡೈರೆಕ್ಟ್ ಬಸ್, ಟ್ರೈನ್ ಮತ್ತು ಫ್ಲೈಟ್ ಮೂರೂ ಕೂಡ ಇದೆ. ಬೆಳಗಾವಿ ಬೆಂಗಳೂರಿನಿಂದ 515 ಕಿಲೋಮೀಟರ್ ದೂರದಲ್ಲಿದ್ದು, ಬಸ್ ಅಥವಾ ಟ್ರೈನಲ್ಲೋದ್ರೆ 8 ರಿಂದ 9 ಗಂಟೆಗಳ ಕಾಲದ ಪ್ರಯಾಣ, ಫ್ಲೈಟಲ್ಲೋದ್ರೆ 2 ಗಂಟೆಗಳ ಕಾಲದ ಪ್ರಯಾಣ ಆಗುತ್ತೆ. ಇನ್ನು ಬೆಂಗಳೂರಿನಿಂದ ಬೆಳಗಾಂಗೆ ಕಾರಲ್ಲಿ ಹೋಗೋದಾದರೆ ಸುಮಾರು 7 ರಿಂದ 8 ಗಂಟೆಗಳ ಕಾಲದ ಪ್ರಯಾಣವಾಗುತ್ತೆ. ಇದರಲ್ಲಿ ನಿಮಗೆ ಯಾವುದು ಅನುಕೂಲನೋ ಅದರಲ್ಲಿ ನೀವು ಬೆಳಗಾವಿಯನ್ನು ತಲುಪಬಹುದು. ನಾನು ಪ್ರತಿದಿನ ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ರಾತ್ರಿ 9 ಗಂಟೆಗೆ ಹೊರಡುವಂತಹ ಬೆಳಗಾವಿ ಎಕ್ಸ್ಪ್ರೆಸ್ಸಲ್ಲಿ ಬೆಳಗಾಂ ಕಡೆ ಹೊರಟಿದ್ದೇನೆ. ಆದ್ಮಾಪುರಕ್ಕೆ ಹೋಗೋದು ಬೇಡ, ಕೇವಲ ಕೊಲ್ಲಾಪುರ ಪಂಢರಾಪುರಕ್ಕೆ ಹೋಗಬೇಕು ಅಂದ್ಕೊಂಡ್ರೆ ಬೆಂಗಳೂರಿನಿಂದ ಕೊಲ್ಲಾಪುರ ಮತ್ತು ಪಂಢರಾಪುರಕ್ಕೆ ಡೈರೆಕ್ಟ್ ಟ್ರೈನ್ ಇದೆ. ಆ ಟ್ರೈನಲ್ಲಿ ಹೋಗಬಹುದು. ಬಸ್ಸಲ್ಲಿ ಹೋಗೋದಾದರೆ ಬೆಂಗಳೂರಿನಿಂದ ಕೊಲ್ಲಾಪುರಕ್ಕೆ ಡೈರೆಕ್ಟ್ ಬಸ್ ಇದೆ. ಪಂಢರಾಪುರಕ್ಕೆ ಯಾವುದೇ ಡೈರೆಕ್ಟ್ ಬಸ್ ಇಲ್ಲ. ಮೊದಲಿಗೆ ಬೆಂಗಳೂರಿನಿಂದ ಸೊಲ್ಲಾಪುರಕ್ಕೆ ಹೋಗಿ ಸೊಲ್ಲಾಪುರದಿಂದ ಪಂಢರಾಪುರವನ್ನು ತಲುಪಬೇಕು. ಸರಿಯಾಗಿ ರಾತ್ರಿ 9 ಗಂಟೆಗೆ ಬೆಂಗಳೂರು ರೈಲ್ವೆ ಸ್ಟೇಷನ್ನಿಂದ ಹೊರಟಂಥ ಟ್ರೈನ್ ಬೆಳಗಿನ ಜಾವ 6:20ಕ್ಕೆ ಬೆಳಗಾಂ ರೈಲ್ವೆ ಸ್ಟೇಷನನ್ನು ರೀಚ್ ಆಯಿತು. ಕರ್ನಾಟಕದ 2ನೇ ರಾಜಧಾನಿ ಎಂದು ಗುರುತಿಸಿಕೊಂಡಿರುವಂತಹ ಬೆಳಗಾವಿಯನ್ನು ಹಿಂದೆ ಬಿದಿರು ಗ್ರಾಮ ಅಂತ ಕರೀತಾ ಇದ್ರಂತೆ. ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವಂತಹ ಬೆಳಗಾವಿ ಕೂಲ್ ಕ್ಲೈಮೇಟನ್ನು ಹೊಂದಿದೆ. ಕರ್ನಾಟಕದ ಪ್ರಮುಖ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ಶೈಕ್ಷಣಿಕ ನಗರವಾಗಿರುವಂತಹ ಬೆಳಗಾವಿ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಸಂಸ್ಕೃತಿಗಳ ಸಮ್ಮಿಶ್ರಣಕ್ಕೆ ಹೆಸರುವಾಸಿಯಾಗಿದೆ. ಬೆಳಗಾವಿ ರೈಲ್ವೆ ಸ್ಟೇಷನಲ್ಲಿ ಫ್ರೆಶ್ ಅಪ್ ರೂಮ್ ಇದೆ. ನೋಡಿ, ಇದೆ ಫ್ರೆಶ್ ಅಪ್ ರೂಮ್. ಇಲ್ಲಿ ಫ್ರೆಶ್ ಅಪ್ ಆಗೋದಕ್ಕೆ ಒಬ್ಬರಿಗೆ 20 ರೂಪೀಸ್ ತೊಗೋತಾರೆ. 1 ಬಕೆಟ್ ಬಿಸಿನೀರನ್ನು ಕೂಡ ಕೊಡ್ತಾರೆ. ಜೆಂಟ್ಸ್ ಒಬ್ಬೊಬ್ಬರೇ ಪ್ರಯಾಣ ಮಾಡಿ ಜಸ್ಟ್ ಫ್ರೆಶ್ ಅಪ್ ಆಗಬೇಕು ಬೆಳಗಾಮಲ್ಲಿ ಅಂದ್ಕೊಂಡ್ರೆ ಬೆಳಗಾಂ ರೈಲ್ವೆ ಸ್ಟೇಷನ್ನ ಈ ಫ್ರೆಶ್ ಅಪ್ ರೂಮಲ್ಲಿ ಫ್ರೆಶ್ ಅಪ್ ಆಗಬಹುದು. ರೈಲ್ವೆ ಸ್ಟೇಷನ್ನಿಂದ ಸುಮಾರು 500 ಮೀಟರ್ಸ್ ದೂರದಲ್ಲಿ ಸಾಕಷ್ಟು ಹೋಟೆಲ್ಗಳು, ಲಾಡ್ಜ್ಗಳಿವೆ. ಇಲ್ಲೂ ಕೂಡ ಫ್ರೆಶ್ ಅಪ್ ಆಗೋದಕ್ಕೆ ರೂಮ್ಗಳನ್ನು ಕೊಡ್ತಾರೆ. ಒಬ್ಬರಿಗೆ 100 ರೂಪೀಸ್ ತೊಗೋತಾರೆ. ರೈಲ್ವೆ ಸ್ಟೇಷನಲ್ಲಿ ಫ್ರೆಶ್ ಅಪ್ ಆಗೋದಕ್ಕೆ ಇಷ್ಟ ಇಲ್ಲ ಅಂದರೆ ರೈಲ್ವೆ ಸ್ಟೇಷನ್ ಅಕ್ಕಪಕ್ಕದಲ್ಲಿರುವ ಲಾಡ್ಜ್ಗಳಲ್ಲಿ ರೂಮನ್ನು ಬುಕ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಬಹುದು. ನಾವು 4 ಜನ ಫ್ರೆಂಡ್ಸ್ ಟ್ರಿಪ್ಪಿಗೆ ಬಂದಿದ್ದೀವಿ. ಬಸ್ಸಲ್ಲಿ ಲಗೇಜ್ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅಂತ ಹೇಳಿ ಕಾರನ್ನು ಬುಕ್ ಮಾಡಿಕೊಂಡ್ವಿ. ಕಾರ್ನವರು ಕಿಲೋಮೀಟರ್ಗೆ 11 ರೂಪೀಸ್ ಅಂತ ಹೇಳಿದ್ರು, AC. ಬೆಳಗಾಮಿಂದ ಮೊದಲಿಗೆ ಚಿಕ್ಕೋಡಿ ತಾಲೂಕಿನಲ್ಲಿರುವ ಅಕ್ಕೋಳಗೆ ಹೋಗಿ ಅಕ್ಕೋಳದಿಂದ ಅಪ್ಪಾಚಿವಾಡಿ, ಅಪ್ಪಾಚಿವಾಡಿಯಿಂದ ಆದ್ಮಾಪುರ, ಆದ್ಮಾಪುರದಿಂದ ಮೇಕಲ್, ಮೇಕಲ್ಲಿಂದ ಕೊಲ್ಲಾಪುರ, ಕೊಲ್ಲಾಪುರದಿಂದ ನರಸೋಬಾವಾಡಿ, ನರಸೋಬಾವಾಡಿಯಿಂದ ಪಂಢರಾಪುರ, ಪಂಢರಾಪುರಕ್ಕೆ ಹೋಗಿ ಅಲ್ಲಿರುವ ಎಲ್ಲ ವಿಸಿಟಿಂಗ್ ಪ್ಲೇಸ್ಗಳಿಗೂ ಭೇಟಿ ನೀಡಿ ಅನಂತರ ಸೊಲ್ಲಾಪುರ ಡ್ರಾಪ್ ಮಾಡೋದಕ್ಕೆ ಕಾರನ್ನು ಬುಕ್ ಮಾಡಿಕೊಂಡ್ವಿ. ಬೆಳಗಾಮಿಂದ ಆದ್ಮಾಪುರಕ್ಕೆ ಬಸ್ಸಲ್ಲಿ ಹೋಗಬೇಕು ಅಂದ್ಕೊಂಡ್ರೆ ರೈಲ್ವೆ ಸ್ಟೇಷನ್ನಿಂದ ಹೊರಗಡೆ ಬಂದರೆ ಅಲ್ಲಿ ಸಿಟಿ ಬಸ್ ಮತ್ತು ಆಟೋ ಎರಡೂ ಸಿಗುತ್ತೆ. ನಿಮಗೆ ಯಾವುದು ಅನುಕೂಲನೋ ಅದರಲ್ಲಿ ಬೆಳಗಾವಿ ಬಸ್ ಸ್ಟಾಪನ್ನು ತಲುಪಬೇಕು. ಬೆಳಗಾವಿ ಬಸ್ ಸ್ಟಾಪಿಂದ ಸಾಕಷ್ಟು ಶೇರ್ ಟ್ಯಾಕ್ಸಿಗಳು ಮತ್ತು ಬಸ್ಗಳು
ಆದ್ಮಾಪುರಕ್ಕೆ ಹೋಗುತ್ತೆ. ಅದರಲ್ಲಿ ಆದ್ಮಾಪುರವನ್ನು ತಲುಪಬೇಕು. ಬೆಳಗಾವಿ ಮೇನ್ ಬಸ್ ಸ್ಟಾಪ್ ರೈಲ್ವೆ ಸ್ಟೇಷನ್ನಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ನಾವು ರೈಲ್ವೆ ಸ್ಟೇಷನಿಂದ ಹೊರಗಡೆ ಬರೋ ಅಷ್ಟರಲ್ಲೇ ನಾವು ಬುಕ್ ಮಾಡಿದಂತಹ ಕಾರ್ ಬಂದು ವೆಯ್ಟ್ ಮಾಡ್ತಾಯಿತ್ತು. ಈಗ ಕಾರಲ್ಲಿ ನಾವು ರೂಮ್ ಕಡೆ ಹೊರಟಿದ್ದೀವಿ. ರೈಲ್ವೆ ಸ್ಟೇಷನ್ಗೆ ಹತ್ತಿರದಲ್ಲಿರುವಂತಹ ಕಡೆ ಬಜಾರ್ ಸ್ಟೇಷನ್ ಸ್ಟ್ರೀಟಲ್ಲಿ ಹೋಟೆಲ್ ಲಲಿತಲ್ಲಿ ರೂಮನ್ನು ಬುಕ್ ಮಾಡಿದ್ವಿ. ಬೆಳಗಾಂ ರೈಲ್ವೆ ಸ್ಟೇಷನ್ ರೀಚ್ ಆದಮೇಲೆ 500 ಮೀಟರ್ಸ್ ಅಷ್ಟು ದೂರ ನಡ್ಕೊಂಡು ಬಂದರೆ ಕಡೆ ಬಜಾರ್ ಸ್ಟೇಷನ್ ರೋಡ್ ಅಂತ ಸಿಗುತ್ತೆ. ನೋಡಿ, ಇದೆ ಆ ಸ್ಟ್ರೀಟ್. ಇಲ್ಲಿ ಸಾಕಷ್ಟು ಲಾಡ್ಜ್ಗಳು, ಹೋಟೆಲ್ಗಳು ಇದೆ. ಒಂದೆರಡು ಹೋಟೆಲ್ ಲಾಡ್ಜ್ಗಳನ್ನು ಚೆಕ್ ಮಾಡಿ ಬುಕ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹೋಟೆಲ್ ಲಲಿತ್, ಇಲ್ಲೇ ನಾವು ರೂಮನ್ನು ಬುಕ್ ಮಾಡ್ಕೊಂಡಿದ್ವಿ. ಫ್ರೆಶ್ ಅಪ್ಗೆ ಒಬ್ಬರಿಗೆ 100 ರೂಪೀಸ್ ತೊಗೊಂಡ್ರು. ನಾನು ಸ್ವಲ್ಪ ಬೇಗನೆ ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದೆ. ನನ್ನ ಫ್ರೆಂಡ್ಸ್ ಇನ್ನೂ ಫ್ರೆಶ್ ಅಪ್ ಆಗ್ತಾಯಿದ್ರು. ಆದ್ದರಿಂದ ನಾನು ಪಕ್ಕದಲ್ಲೇ ಇದ್ದಂತಹ ಶನಿಮಹಾತ್ಮರ ದೇವಾಲಯಕ್ಕೆ ಬಂದೆ. ನೋಡಿ, ಇದೆ ಶನಿಮಹಾತ್ಮರ ದೇವಾಲಯ. ನಾನು ಮಹಾತ್ಮರ ದರ್ಶನ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ನನ್ನ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಬಂದಿದ್ದರು. ನಾವು ಅಕ್ಕೋಳದ ಕಡೆ ಹೊರಟ್ವಿ. ಅಕ್ಕೋಳ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿರುವ ಮಹಾನ್ ಸಂತ ಬಾಳುಮಾಮರವರ ಜನ್ಮಸ್ಥಳ. ಅಕ್ಕೋಳ ಬೆಳಗಾವಿಯಿಂದ 83 ಕಿಲೋಮೀಟರ್ ದೂರದಲ್ಲಿದ್ದು ಸುಮಾರು 1.5 ಗಂಟೆಗಳ ಕಾಲದ ಪ್ರಯಾಣ. ಬಸ್ಸಲ್ಲಿ ಅಕ್ಕೋಳಗೆ ಬರಬೇಕು ಅಂದ್ಕೊಂಡ್ರೆ ಮೊದಲಿಗೆ ಬೆಳಗಾವಿಯಿಂದ ಚಿಕ್ಕೋಡಿಯನ್ನು ತಲುಪಬೇಕು. ಮತ್ತು ಚಿಕ್ಕೋಡಿಯಿಂದ ಮತ್ತೊಂದು ಬಸ್ಸನ್ನು ಹಿಡಿದು ಅಕ್ಕೋಳ ಗ್ರಾಮಕ್ಕೆ ಬರಬೇಕು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿರುವ ಅಕ್ಕೋಳ ಗ್ರಾಮ ಸಂತ ಬಾಳುಮಾಮರವರ ಜನ್ಮಸ್ಥಳ. ನಾವೀಗ ಅಕ್ಕೋಳ ಗ್ರಾಮವನ್ನು ರೀಚ್ ಆದ್ವಿ. ಇಲ್ಲಿವರೆಗೂ ಮಾತ್ರ ವೆಹಿಕಲ್ಸ್ ಬರುತ್ತೆ. ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಅಕ್ಟೋಬರ್ 3, 1892ರಲ್ಲಿ ಬಾಳುಮಾಮರು ಈ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸುತ್ತಾರೆ. ನಾವು ಕಾರ್ ಹಿಡಿದು ಬರ್ತಿದ್ದಾಗೆ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಬಂದರು. ನೋಡಿ, ಇಲ್ಲಿ ಮುಂದೆ ಹೋಗ್ತಾ ಇದ್ದಾರಲ್ಲ, ಇವರೇ ಅಂತೆ ಬಾಳುಮಾಮರವರ ಮನೆಯಲ್ಲಿ ಈಗ ಇರೋದು. ನೋಡಿ, ಇವರೇ ನಮಗೆ ಇವಾಗ ಬಾಳುಮಾಮರ ಮನೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇದೇ ಮನೆಯಲ್ಲಿ ಶಿವನ ಅವತಾರವೆಂದೇ ಹೇಳಲಾದ ಬಾಳುಮಾಮರು ಹುಟ್ಟಿದ್ದು. ಬಾಳುಮಾಮರ ಹುಟ್ಟಿದ ಮನೆ ಈಗ ಬಾಳುಮಾಮರ ದೇವಾಲಯ ಆಗಿದೆ. ಇಲ್ಲಿಗೆ ವೀಕೆಂಡಲ್ಲಿ ಹೆಚ್ಚಿನ ಜನ ಬರ್ತಾರಂತೆ. ಈ ದೇವಾಲಯ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಬಾಳುಮಾಮರ ಮನೆಯಿಂದ ಸ್ವಲ್ಪ ದೂರದಲ್ಲೇ ಬಾಳುಮಾಮರು ಕೆಲಸ ಮಾಡುತ್ತಿದ್ದಂತಹ ತೋಟ ಮತ್ತು ವಾಡೆ ಇದೆ. ಆಸಕ್ತಿ ಇದ್ದರೆ ನೀವು ಅಲ್ಲಿಗೆ ಹೋಗಬಹುದು. ನಾವು ಹೋಗೋದಕ್ಕಾಗಲಿಲ್ಲ. ನಿಮಗೇನಾದರೂ ಬಾಳುಮಾಮರ ಹುಟ್ಟಿದ ಈ ಮನೆಯ ಸಂಪೂರ್ಣ ಮಾಹಿತಿ ತಿಳ್ಕೋಬೇಕು ಅನಿಸಿದ್ರೆ ನಾನು ಆಲ್ರೆಡಿ ಈ ಮನೆ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ. ಅಕ್ಕೋಳದಿಂದ ನಾವು ಹೊರಟಿದ್ದು ಅಪ್ಪಾಚಿವಾಡಿಯ ಕಡೆಗೆ. ಅಪ್ಪಾಚಿವಾಡಿ ಅಕ್ಕೋಳದಿಂದ 17 ಕಿಲೋಮೀಟರ್ ದೂರದಲ್ಲಿದ್ದು ಮಹಾರಾಷ್ಟ್ರದ ಗಡಿಯ ಸಮೀಪವಿದೆ. ನೋಡಿ, ಇದೇ ಅಪ್ಪಾಚಿವಾಡಿಯಲ್ಲಿರುವ ಶ್ರೀ ಅಲ್ಸಿದ್ದನಾಥರ ದೇವಾಲಯ. ಅಪ್ಪಾಚಿವಾಡಿ ಬೆಳಗಾಂ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿರುವ ಮತ್ತೊಬ್ಬ ಮಹಾನ್ ಸಂತರಾದ ಅಲ್ಸಿದ್ದನಾಥ್ ದೇವಾಲಯಕ್ಕೆ ಹೆಚ್ಚು ಪ್ರಸಿದ್ಧವಾಗಿದೆ.
ಶ್ರೀ ಅಲಸಿದ್ಧನಾಥರ ದೇವಾಲಯ ಕೋಟೆಯ ಒಳಭಾಗದಲ್ಲಿದೆ. ಈ ಪ್ಲೇಸ್ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ನಮ್ಮನ್ನು ರಾಜರ ಕಾಲಕ್ಕೆ ಕೊಂಡೊಯ್ಯುತ್ತೆ. ಇದು ಹಲಸಿದ್ಧನಾಥರ ಸಹೋದರಿ ಬಾಗುಬಾಯಿ ಅವರ ದೇವಾಲಯ. ನೋಡಿ, ಇದೆ ಶ್ರೀ ಅಲಸಿದ್ಧನಾಥರ ದೇವಾಲಯ. ಅಪ್ಪಾಚಿವಾಡಿಯ ಸಂಪೂರ್ಣ ಮಾಹಿತಿ ಇರುವ ವಿಡಿಯೋವನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅಪ್ಪಾಚಿವಾಡಿ ಅಲಸಿದ್ಧನಾಥ್ ಟೆಂಪಲ್ ಅಂತ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ. ಇದು ಅಲಸಿದ್ಧನಾಥರು ತಂಗಿದ್ದ ಸ್ಥಳ, ಈಗ ದೇವಾಲಯ ಆಗಿದೆ. ಅಲಸಿದ್ಧನಾಥರ ದೇವಾಲಯದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಹಲಸಿದ್ಧನಾಥರ ಸಮಾಧಿ ಮಂದಿರವಿದೆ. ನೋಡಿ, ಇದೆ ಆ ಸಮಾಧಿ ಮಂದಿರ. ಅಪ್ಪಾಚಿವಾಡಿಯಲ್ಲಿರುವ ಎಲ್ಲ ದೇವಾಲಯಗಳು ಬೆಳಗ್ಗೆ 6ರಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಅಪ್ಪಾಚಿವಾಡಿಯನ್ನು ನೋಡಿಕೊಂಡು ನಾವು ಹೊರಟಿದ್ದು ಬಾಳುಮಾಮರ ಸಮಾಧಿ ಮಂದಿರವಿರುವ ಆದ್ಮಾಪುರದ ಕಡೆಗೆ. ಆದ್ಮಾಪುರ ಅಪ್ಪಾಚಿವಾಡಿಯಿಂದ 23 ಕಿಲೋಮೀಟರ್ ದೂರದಲ್ಲಿದ್ದು ಸುಮಾರು 40 ನಿಮಿಷಗಳ ಕಾಲದ ಪ್ರಯಾಣ. ಆದ್ಮಾಪುರ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಬುದರ್ಗಢ್ ತಾಲೂಕಿನಲ್ಲಿದೆ. ನೋಡಿ, ಇದೆ ಆದ್ಮಾಪುರದಲ್ಲಿರುವ ಸಂತ ಬಾಳುಮಾಮರ ಸಮಾಧಿ ಮಂದಿರ. ಈ ದೇವಾಲಯ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಈ ದೇವಾಲಯದಲ್ಲಿ ಪ್ರತಿದಿನ ಅನ್ನದಾಸೋಹದ ವ್ಯವಸ್ಥೆ ಇದೆ. ಆದ್ಮಾಪುರ ದೇವಾಲಯದ ಸಂಪೂರ್ಣ ಮಾಹಿತಿ ಬೇಕಾದರೆ ನಾನು ಆಲ್ರೆಡಿ ಆದ್ಮಾಪುರ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬಟ್ಟೆಗಳು, ಸಾಮಾನುಗಳು ಇವೆಲ್ಲವೂ ಕೂಡ ಬಾಳುಮಾಮರವರು ಬಳಸಿದ ವಸ್ತುಗಳಂತೆ ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಸಮಾಧಿ ಮಂದಿರವನ್ನು ನೋಡಿಕೊಂಡು ನಾವು ಹೊರಟಿದ್ದು ಮೇಟಕೆಗೆ. ನೋಡಿ, ಇದೆ ಬಾಳುಮಾಮರ ಪತ್ನಿಯ ಊರಾದ ಮೇಟಕೆ. ಇದು ಆದ್ಮಾಪುರದ ಸಮಾಧಿ ಮಂದಿರದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಆದ್ಮಾಪುರದ ಮೇಟಕೆಯ ದೇವಾಲಯವನ್ನು ನೋಡಿಕೊಂಡು ನಾವು ಬಂದಿದ್ದು ಕೊಲ್ಲಾಪುರಕ್ಕೆ. ಆದ್ಮಾಪುರದಿಂದ ಕೊಲ್ಲಾಪುರ 40 ಕಿಲೋಮೀಟರ್ ದೂರದಲ್ಲಿದ್ದು ಸುಮಾರು 1 ಗಂಟೆಯ ಪ್ರಯಾಣ. ನೋಡಿ, ಇದೆ ಅಷ್ಟೈಶ್ವರ್ಯಗಳಿಗೂ ಒಡತಿಯಾದ ಶ್ರೀ ಮಹಾಲಕ್ಷ್ಮಿಯ ದೇವಾಲಯ. ಹಿಂದೆ ಈ ಸ್ಥಳವನ್ನು ಕರವೀರಪುರ ಅಂತ ಕರಿತಾ ಇದ್ರಂತೆ. ಈ ದೇವಾಲಯ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಈ ದೇವಾಲಯದಲ್ಲಿ ತ್ರಿದೇವಿಯರಾದ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯರ ದರ್ಶನವನ್ನು ಮಾಡಬಹುದು. ಈ ದೇವಾಲಯದಲ್ಲಿ ಪಾದದರ್ಶನ ಮತ್ತು ಮುಖದರ್ಶನ ಅಂತ 2 ದರ್ಶನಗಳಿವೆ. ಮುಖದರ್ಶನ ಆದರೆ ದೂರದಿಂದನೇ ದೇವಿಯ ಮುಖವನ್ನು ನೋಡಬಹುದು. ಪಾದದರ್ಶನ ಆದರೆ ದೇವಿಯ ಗರ್ಭಗುಡಿಯ ಸಮೀಪಕ್ಕೆ ಹೋಗಿ ದೇವಿಯ ದರ್ಶನವನ್ನು ಮಾಡಬಹುದು. ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವ ವಿಡಿಯೋವನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿಯ ದರ್ಶನವನ್ನು ಮುಗಿಸಿ ಶಾಪಿಂಗ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ರಂಗಭೈರವ್ ದೇವಾಲಯಕ್ಕೆ ಬಂದ್ವಿ.
ಅರ್ಲಿ ಮಾರ್ನಿಂಗೇ ಕೊಲ್ಲಾಪುರಕ್ಕೆ ಬಂದರೆ ಮಹಾಲಕ್ಷ್ಮಿಯ ದರ್ಶನವನ್ನು ಮುಗಿಸಿದ ನಂತರ ಪಂಚಗಂಗಾ ಘಾಟ್, ರಂಕಲಾ ಲೇಕ್, ಜ್ಯೋತಿಬಾ ಟೆಂಪಲ್ ಮತ್ತು ಕೋಪೇಶ್ವರ ದೇವಾಲಯಕ್ಕೆ ಭೇಟಿ ನೀಡಬಹುದು. ಮಹಾಲಕ್ಷ್ಮಿಯ ದರ್ಶನವನ್ನು ಮುಗಿಸಿ ಬಂದು ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಹೋಟೆಲ್ಗೆ ಹೋಗಿ ಸ್ನ್ಯಾಕ್ಸ್ ತಿಂದು ಕೊಲ್ಲಾಪುರದಿಂದ ನಾವು ಹೊರಟಿದ್ದು ನರಸೋಬಾವಾಡಿಗೆ. ನರಸೋಬಾವಾಡಿ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಶಿರೋಳ್ ತಹಸೀಲಿನಲ್ಲಿದೆ. ಕೊಲ್ಲಾಪುರದಿಂದ 48 ಕಿಲೋಮೀಟರ್ ದೂರದಲ್ಲಿರುವ ನರಸೋಬಾವಾಡಿಗೆ ಸುಮಾರು 1 ಗಂಟೆ 15 ನಿಮಿಷಗಳ ಪ್ರಯಾಣ. ನರಸೋಬಾವಾಡಿಯು ದತ್ತಕ್ಷೇತ್ರವಾಗಿದ್ದು ಇಲ್ಲಿ ದತ್ತಾತ್ರೇಯರ ನಿರ್ಗುಣ ಪಾದುಕೆಗಳನ್ನು ದರ್ಶನ ಮಾಡಬಹುದು. ದತ್ತಾವತಾರಿಗಳಾದಂತಹ ನರಸಿಂಹ ಸರಸ್ವತಿ ಸ್ವಾಮಿಗಳು ಇಲ್ಲಿ ಸುಮಾರು 12 ವರ್ಷಗಳ ಕಾಲ ತಂಗಿದ್ದರಂತೆ. ನರಸೋಬಾವಾಡಿಯಲ್ಲಿ ಉಳಿದುಕೊಳ್ಳೋದಕ್ಕೆ ದೇವಾಲಯದ ರೂಮ್ಗಳು ಸಿಗುತ್ತೆ. ಇಲ್ಲಿ ಬಂದಾಗ ಬುಕ್ ಮಾಡ್ಕೋಬಹುದು. ವೀಕ್ ಡೇಸಲ್ಲಿ ಬಂದರೆ ಅಷ್ಟು ರಶ್ ಇರಲ್ಲ, ರೂಮನ್ನು ಇಲ್ಲೇ ಬಂದು ಬುಕ್ ಮಾಡ್ಕೋಬಹುದು. ವೀಕೆಂಡಲ್ಲಿ ಬರೋದಾದರೆ ತುಂಬಾ ರಶ್ ಇರುತ್ತೆ. ಆನ್ಲೈನಲ್ಲೇ ಚೆಕ್ ಮಾಡಿ ರೂಮನ್ನು ಬುಕ್ ಮಾಡ್ಕೋಬೇಕಾಗತ್ತೆ. ನರಸೋಬಾವಾಡಿಯು ಪಂಚಗಂಗಾ ಮತ್ತು ಕೃಷ್ಣಾ ನದಿಯ ತೀರದಲ್ಲಿದೆ. ನೋಡಿ, ಇದೆ ಪಂಚಗಂಗಾ ಮತ್ತು ಕೃಷ್ಣಾ ನದಿಯ ಸಂಗಮ ಸ್ಥಾನ. ಈ ಸಂಗಮ ಸ್ಥಳದಲ್ಲಿಯೇ ದತ್ತಾತ್ರೇಯರ ದೇವಾಲಯ ಇರೋದು. ಇಲ್ಲಿಗೆ ಬರುವಂತಹ ಹೆಚ್ಚಿನ ಭಕ್ತಾದಿಗಳು ಸಂಗಮದಲ್ಲಿ ಮಿಂದು ಅನಂತರ ದತ್ತನ ದರ್ಶನವನ್ನು ಪಡೀತಾರೆ. ಸ್ನಾನ ಮಾಡೋದಕ್ಕಾಗೋಲ್ಲ ಅನ್ನೋರು ಕೊನೆ ಪಕ್ಷ ಕೈಕಾಲು ಮುಖಗಳನ್ನಾದರೂ ತೊಳ್ಕೊಂಡು ಇಲ್ಲಿ ನೋಡಿ ಎಲ್ಲರೂ ಬಂದು ಕರ್ಪೂರವನ್ನು ಹಚ್ತಿದ್ದಾರೆ. ಇಲ್ಲಿ ಕರ್ಪೂರವನ್ನು ಹಚ್ಚಿ ಅನಂತರ ದತ್ತನ ದರ್ಶನಕ್ಕೆ ಹೋಗ್ತಾರೆ. ನಾವು ಬಂದಿರೋದು ಶನಿವಾರ, ತುಂಬಾ ರಶ್ ಇತ್ತು. ದತ್ತನ ದೇವಾಲಯ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೂ ಮತ್ತೆ ಸಂಜೆ 3 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ನೋಡಿ, ಇದೆ ಔದುಂಬರ ವೃಕ್ಷದ ಕೆಳಗೆ ದತ್ತನ ಪಾದುಕೆಗಳಿರುವಂತಹ ಮಂದಿರ. ದರ್ಶನವನ್ನು ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಪ್ರತಿದಿನ ಅನ್ನದಾಸೋಹದ ವ್ಯವಸ್ಥೆ ಇದೆ. ಮಧ್ಯಾಹ್ನ ಮತ್ತು ರಾತ್ರಿ 2 ಸಮಯಗಳಲ್ಲೂ ಕೂಡ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹದ ವ್ಯವಸ್ಥೆ ಇದೆ. ನರಸೋಬಾವಾಡಿ ಈ ದಿನದ ಕೊನೆಯ ಭೇಟಿ. ನಾವು ಮಧ್ಯಾಹ್ನ ಆದ್ಮಾಪುರದಲ್ಲಿ ಊಟ ಮಾಡಿದ್ವಿ. ರಾತ್ರಿಯ ಊಟ ನರಸೋಬಾವಾಡಿಯಲ್ಲಿ ಮಾಡಿದ್ವಿ. 2 ದಿನದ ಪ್ರವಾಸದಲ್ಲಿ ಮೊದಲನೆಯ ದಿನ ಮುಕ್ತಾಯ ಆಯಿತು. ಮೊದಲನೆಯ ದಿನ ಬೆಳಗಿನ ಬ್ರೇಕ್ಫಾಸ್ಟ್ ನಾವು ಮನೆಯಿಂದನೇ ತಂದಿದ್ವಿ. 2 ಸಮಯದ ಊಟವನ್ನು ದೇವಾಲಯದಲ್ಲೇ ಮಾಡಿದ್ರಿಂದ ಯಾವುದೇ ಹೋಟೆಲ್ಗೂ ಹೋಗಲಿಲ್ಲ. ಸಂಜೆ ಸ್ನ್ಯಾಕ್ಸ್ ಮಾತ್ರ ಕೊಲ್ಲಾಪುರದಲ್ಲಿ ತಿಂದಿದ್ವಿ. ಪರ್ ಹೆಡ್ 60 ರೂಪೀಸ್ ಆಗಿತ್ತು. ದತ್ತನ ದರ್ಶನ ಮುಗಿಸಿ ಊಟ ಮುಗಿಸಿ ಬರೋ ಅಷ್ಟರಲ್ಲೇ 9 ಗಂಟೆ ಆಗಿತ್ತು. ಆದ್ದರಿಂದ ಇಲ್ಲೇ ಉಳ್ಕೊಳ್ಳೋಣ ಅಂದ್ಕೊಂಡ್ವಿ. ಆದರೆ ನಾವು ಆಲ್ರೆಡಿ ಪಂಡ್ರಾಪುರದಲ್ಲಿ ರೂಮನ್ನು ಬುಕ್ ಮಾಡಿದ್ರಿಂದ ಪಂಡ್ರಾಪುರಕ್ಕೆ ಹೊರಟೋಗೋಣ ಅಂತ ಪಂಡ್ರಾಪುರದ ಕಡೆ ಹೊರಟ್ವಿ. ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯಲ್ಲಿರುವಂತಹ ಪಂಡರಾಪುರ ನರಸೋಬಾವಾಡಿಯಿಂದ 149 ಕಿಲೋಮೀಟರ್ ದೂರದಲ್ಲಿದ್ದು ಸುಮಾರು 3 ರಿಂದ 3.5 ಗಂಟೆಗಳ ಕಾಲದ ಪ್ರಯಾಣ. ನೋಡಿ, ನರಸೋಬಾವಾಡಿಯಿಂದ ಪಂಡರಾಪುರಕ್ಕೆ ಹೋಗುವಂತಹ ಹೈವೇ ಅಂತೂ ತುಂಬಾ ಚೆನ್ನಾಗಿತ್ತು. ಪಂಡರಾಪುರ ತಲುಪೋ ಅಷ್ಟರಲ್ಲಿ ರಾತ್ರಿ 1 ಗಂಟೆ ಆಗಿತ್ತು. ನೋಡಿ, ಇಲ್ಲಿ ಯಾರೂ ಕೂಡ ಕಾಣಿಸ್ತಾ ಇಲ್ಲ. ನಾವು ರೂಮನ್ನು ಬುಕ್ ಮಾಡ್ಕೊಂಡಿದ್ದೀವಲ್ಲ, ಆ ಲಾಡ್ಜನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ನಾವು ರೂಮನ್ನು ಬುಕ್ ಮಾಡಿದ್ವಲ್ಲ, ಆ ಲಾಡ್ಜ್ ಹತ್ರ ರೀಚ್ ಆದ್ವಿ. ಈ ಗಣೇಶ ದೇವಸ್ಥಾನದ ಹಿಂಭಾಗದಲ್ಲೇ ಇದೆ. ನಾವು ಆನ್ಲೈನಲ್ಲಿ ಬುಕ್ ಮಾಡಿದ ರೂಮು ಇಲ್ಲಿ ಬಂದು ನೋಡಿದಾಗ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ತಕ್ಷಣವೇ ಅವ್ರಿಗೆ ನನಗೆ ಈ ರೂಮ್ ಬೇಡ, ನಾವು ಒಳಗಡೆ ಹೋಗಲ್ಲ ಅಂದಿದ್ದಕ್ಕೆ ಅವರು ಪಕ್ಕದಲ್ಲೇ ಇದ್ದಂತಹ ಈ ಒಂದು ಹೋಟೆಲ್ಗೆ ಕರ್ಕೊಂಬಂದರು. ಇಲ್ಲಿ ರೂಮ್ ಚೆನ್ನಾಗಿತ್ತು. ನಾವು ರಾತ್ರಿ ಇಲ್ಲೇ ಸ್ಟೇ ಮಾಡಿದ್ವಿ. ನಾವು 4 ಜನ ಬಂದಿದ್ದರಿಂದ 2 ರೂಮನ್ನು ತೊಗೊಂಡ್ವಿ. 1 ರೂಮ್ಗೆ ಪರ್ ಡೇಗೆ 1000 ರೂಪೀಸ್ ಚಾರ್ಜ್ ಮಾಡಿದ್ರು. ರಾತ್ರಿ ರೂಮ್ ರೀಚ್ ಆದಾಗ 2 ಗಂಟೆ ಆಗಿತ್ತು. ಫ್ರೆಶ್ ಅಪ್ ಆಗಿ ಮಲಗಿ ಬೆಳಗ್ಗೆ ನಾವು ಎದ್ದಿದ್ದು 7:30ಗೆ. ನಾವು 10 ಗಂಟೆಗೆ ತುಳಸಿ ಅರ್ಚನಾ ಪೂಜೆಯನ್ನು ಬುಕ್ ಮಾಡ್ಕೊಂಡಿದ್ವಿ. ಅಷ್ಟರಲ್ಲಿ ಚಂದ್ರಭಾಗಾ ನದಿಗೆ ಹೋಗಿ ಅಲ್ಲಿರುವ ಪುಂಡಲೀಕನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ.
ನೋಡಿ, ಇದೆ ಚಂದ್ರಭಾಗಾ ನದಿ ತೀರ. ನೋಡಿ, ಇಲ್ಲಿ ಚಂದ್ರಭಾಗಾ ನದಿಯ ಉದ್ದಕ್ಕೂ ಹಲವಾರು ದೇವಾಲಯಗಳನ್ನು ನೋಡಬಹುದು. ಇದನ್ನು ಮಿನಿ ಕಾಶಿ ಘಾಟ್ ಅಂತ ಕೂಡ ಕರೀತಾರೆ. ಪಂಢರಾಪುರಕ್ಕೆ ಬರುವಂತಹ ಭಕ್ತಾದಿಗಳು ಮೊದಲಿಗೆ ಈ ನದಿ ತೀರಕ್ಕೆ ಬಂದು ಚಂದ್ರಭಾಗಾ ನದಿಯಲ್ಲಿ ಮಿಂದು ಪುಂಡಲೀಕನ ದರ್ಶನವನ್ನು ಪಡೆದ ನಂತರವೇ ವಿಠ್ಠಲನ ದರ್ಶನವನ್ನು ಪಡೀತಾರೆ. ಒಬ್ಬ ಸಾಮಾನ್ಯ ಮನುಷ್ಯನಾದ ಪುಂಡಲೀಕನ ಕಾರಣದಿಂದಲೇ ಹರಿಯು ಧರೆಗೆ ಬಂದು ವಿಠ್ಠಲನಾಗಿ ಈ ಸ್ಥಳದಲ್ಲಿ ನೆಲೆ ನಿಂತನಂತೆ. ಪುಂಡಲೀಕನ ಸಂಪೂರ್ಣ ಕಥೆಯನ್ನು ನೀವು ತಿಳ್ಕೋಬೇಕು ಅಂದರೆ ನಾನು ಆಲ್ರೆಡಿ ಪಂಢರಾಪುರ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಪ್ರತಿ ವರ್ಷ ಪಾಂಡುರಂಗನ ಭಕ್ತರಾದಂತಹ ವಾರ್ಕರಿಗಳು ದೇಶದ ವಿವಿಧ ಮೂಲೆಯಿಂದ ಪಾದಯಾತ್ರೆಯನ್ನು ಕೈಗೊಂಡು ಆಷಾಢ ಏಕಾದಶಿ ಮತ್ತು ಕಾರ್ತಿಕ ಏಕಾದಶಿಗೆ ಪಂಢರಾಪುರವನ್ನು ತಲುಪಿ ಚಂದ್ರಭಾಗಾ ನದಿಯಲ್ಲಿ ಮಿಂದು ಪುಂಡಲೀಕನ ದರ್ಶನವನ್ನು ಪಡೆದು ನಂತರ ಪಾಂಡುರಂಗನ ದರ್ಶನವನ್ನು ಪಡೀತಾರೆ. ಇಲ್ಲಿನ ದರ್ಶನದ ವಿಶೇಷತೆ ಏನಪ್ಪ ಅಂದರೆ, ನಾವು ಗರ್ಭಗುಡಿಯಲ್ಲಿಯೇ ಹೋಗಿ ಪಾಂಡುರಂಗನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಬಹಳ ಹತ್ತಿರದಿಂದ ಪಾಂಡುರಂಗ ಮತ್ತು ರುಕ್ಮಿಣಿಯ ದರ್ಶನವನ್ನು ಮಾಡಬಹುದು. ನೋಡಿ, ಇದೆ ತನ್ನ ತಂದೆ ತಾಯಿಯ ಸೇವೆಯಿಂದ ಹರಿಯನ್ನೇ ಭುವಿಗೆ ಕರೆಸಿಕೊಂಡಂತಹ ಪುಂಡಲೀಕನ ಸಮಾಧಿ ಮಂದಿರ. ಪುಂಡಲೀಕನ ದರ್ಶನ ಪಡೆಯದೆ ವಿಠ್ಠಲನ ದರ್ಶನ ಸಂಪೂರ್ಣವಾಗುವುದಿಲ್ಲ. ಆದ್ದರಿಂದ ಇಲ್ಲಿಗೆ ಬರುವಂತಹ ಪ್ರತಿಯೊಬ್ಬ ಭಕ್ತರು ಕೂಡ ಈ ಒಂದು ಚಂದ್ರಭಾಗಾ ನದಿಯಲ್ಲಿ ಮಿಂದು ಪುಂಡಲೀಕನ ದರ್ಶನವನ್ನು ಪಡೆದ ನಂತರವೇ ಪಾಂಡುರಂಗನ ದರ್ಶನಕ್ಕೆ ತೆರಳುತ್ತಾರೆ. ಈ ದೇವಾಲಯದಲ್ಲೂ ಪಾದ ದರ್ಶನ, ಮುಖ ದರ್ಶನ ಮತ್ತು ಸೇವಾ ದರ್ಶನ ಅಂತ 3 ದರ್ಶನಗಳಿವೆ. ನೋಡಿ, ಇಲ್ಲಿ ದೂರದಲ್ಲಿ ಹೆಬ್ಬಾಗಿಲಿನ ರೀತಿ ಒಂದು ಕಟ್ಟಡ ಕಾಣಿಸ್ತಾ ಇದೆಯಲ್ಲ, ಇದೇ ಲೋಹದಂಡ ತೀರ್ಥ. ಮುಖದರ್ಶನಕ್ಕೆ ಅಷ್ಟಾಗಿ ಜಾಸ್ತಿ ಜನ ಇರೋದಿಲ್ಲ. ಡೈರೆಕ್ಟಾಗಿ ಹೋಗಿ ಒಂದು 5 ರಿಂದ 10 ನಿಮಿಷದಲ್ಲಿ ದೂರದಿಂದ ವಿಠ್ಠಲನ ಮುಖದರ್ಶನವನ್ನು ಮಾಡಬಹುದು. ಪಾದ ದರ್ಶನ ಮಾಡಬೇಕು ಅಂದರೆ ಆನ್ಲೈನಲ್ಲಿ ಟಿಕೆಟನ್ನು ಬುಕ್ ಮಾಡ್ಕೋಬೇಕು, ಅಥವಾ ಇಲ್ಲಿಗೆ ಬಂದಾಗ ನಿಮ್ಮ ID ಕಾರ್ಡನ್ನು ತೋರಿಸಿ ಫ್ರೀ ಎಂಟ್ರಿ ಟಿಕೆಟನ್ನು ತಗೋಬೇಕು. ಆದ್ದರಿಂದಲೇ ನೀವು ಪಂಢರಾಪುರಕ್ಕೆ ಬರುವಾಗ ವೋಟರ್ ID, ಆಧಾರ್ ID ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇದರಲ್ಲಿ ಯಾವುದಾದರೂ ಒಂದು ಗೌರ್ಮೆಂಟ್ IDಯನ್ನು ಜೊತೆಯಲ್ಲಿ ತರಬೇಕಾಗತ್ತೆ. ಈ ಒಂದು ಪುಂಡಲೀಕನ ದೇವಾಲಯ ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಓಪನ್ ಇರುತ್ತೆ. ಪುಂಡಲೀಕನ ದರ್ಶನ ಆಯಿತು. ಈಗ ನಾವು ಚಂದ್ರಭಾಗಾ ನದಿ ತೀರಕ್ಕೆ ಬಂದಿದ್ದೀವಿ. ನಾವು ರೂಮಲ್ಲೇ ಫ್ರೆಶ್ ಅಪ್ ಆಗಿ ಬಂದಿದ್ದರಿಂದ ಚಂದ್ರಭಾಗಾ ನದಿಯಲ್ಲಿ ಸ್ನಾನ ಮಾಡಲಿಲ್ಲ. ಚಂದ್ರಭಾಗಾ ನದಿಯ ಸುತ್ತಲೂ ಇಸ್ಕಾನ್ ಟೆಂಪಲ್, ವಿಷ್ಣುಪಾದ, ಹಲವಾರು ಆಶ್ರಮಗಳಿವೆ. ನಿಮಗೆ ಆಸಕ್ತಿ ಇದ್ದರೆ ಬೋಟನ್ನು ಬುಕ್ ಮಾಡಿಕೊಂಡು ಈ ಎಲ್ಲ ಪ್ಲೇಸ್ಗೂ ಭೇಟಿ ನೀಡಬಹುದು. ಆಟೋದಲ್ಲೂ ಕೂಡ ಈ ಎಲ್ಲ ಪ್ಲೇಸ್ಗೂ ಹೋಗಬಹುದು. ನಮಗೆ 10 ಗಂಟೆಗೆ ತುಳಸಿ ಅರ್ಚನೆ ಪೂಜೆ ಇದ್ದಿದ್ದರಿಂದ ನಾವು ಬೋಟಲ್ಲಿ ಹೋಗಲಿಲ್ಲ. ನಾವು ಕಾರ್ ಬುಕ್ ಮಾಡ್ಕೊಂಬಂದಿದ್ದೀವಲ್ಲ, ಕಾರಲ್ಲೇ ಈ ಎಲ್ಲ ಸ್ಥಳಗಳಿಗೂ ಭೇಟಿ ನೀಡೋಣ ಅಂದ್ಕೊಂಡು ಸ್ವಲ್ಪ ಹೊತ್ತು ಈ ನದಿ ತೀರದಲ್ಲಿ ನೀರಿನಲ್ಲಿ ಆಟ ಆಡಿಕೊಂಡು ನಂತರ ನಾವು ವಿಠ್ಠಲನ ದೇವಾಲಯದ ಕಡೆ ಹೊರಟ್ವಿ. ಚಂದ್ರಭಾಗಾ ನದಿ ತೀರದಲ್ಲಿ ವಿವಿಧ ರೀತಿಯ ತುಳಸಿ ಮಾಲೆಗಳು ಸಿಗುತ್ತೆ, ಬೇಕು ಅಂದರೆ ತಗೋಬಹುದು. ವಿಠ್ಠಲನ ಪಾದ ದರ್ಶನಕ್ಕೆ ಹೋಗೋರು ಚಂದ್ರಭಾಗಾ ನದಿ ತೀರದಿಂದನೇ ಒಂದು ಮಾರ್ಗ ಇದೆ, ಅಲ್ಲಿಂದನೇ ಪಾದ ದರ್ಶನದ ಸಾಲಿಗೆ ಸೇರ್ಕೋಬೇಕು. ವೀಕೆಂಡಲ್ಲೇನಾದರೂ ಪಂಢರಾಪುರಕ್ಕೆ ಬಂದರೆ ವಿಠ್ಠಲನ ಪಾದ ದರ್ಶನಕ್ಕೆ 3 ರಿಂದ 4 ಗಂಟೆಗಳ ಕಾಲ ವೆಯ್ಟ್ ಮಾಡಬೇಕಾಗತ್ತೆ. ವೀಕ್ ಡೇಸಲ್ಲಾದರೆ 2 ಗಂಟೆಗಳ ಕಾಲದಲ್ಲೇ ದರ್ಶನ ಆಗೋಗುತ್ತೆ. ಏಕಾದಶಿಯಲ್ಲಂತೂ ಇಲ್ಲಿ ತುಂಬಾ ಜನ ಇರ್ತಾರೆ. ಅದರಲ್ಲೂ ಆಷಾಢ ಏಕಾದಶಿ, ಕಾರ್ತಿಕ ಏಕಾದಶಿಗಳಲ್ಲಂತೂ ವಿಠ್ಠಲನ ದರ್ಶನಕ್ಕೆ 1 ರಿಂದ 2 ದಿನಗಳ ಕಾಲ ಕಾಯಬೇಕಾಗತ್ತೆ. ಪುಂಡಲೀಕನ ದರ್ಶನ ಮಾಡಿದ್ಮೇಲೆ ಪಾಂಡುರಂಗನ ದರ್ಶನ ಮಾಡಿಕೊಂಡೇ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡ್ವಿ. ಆದರೆ ತುಳಸಿ ಅರ್ಚನಾ ಪೂಜೆಯನ್ನು ಮುಗಿಸಿ ಪಾಂಡುರಂಗನ ದರ್ಶನ ಮಾಡುವಷ್ಟರಲ್ಲಿ ಮಧ್ಯಾಹ್ನ 12 ಗಂಟೆ ಆಗುತ್ತೆ ಅಂದರು. ಆದ್ದರಿಂದ ಪಕ್ಕದಲ್ಲೇ ಇದ್ದಂತಹ ಈ ಹೋಟೆಲ್ಗೆ ಬಂದ್ವಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಪಂಢರಾಪುರದಲ್ಲಿ ಊಟ ತಿಂಡಿ ತುಂಬಾ ಕಾಸ್ಟ್ಲಿ ಮತ್ತು ಕ್ವಾಂಟಿಟಿನೂ ಕೂಡ ತುಂಬಾ ಕಡಿಮೆ. ಇಲ್ಲಿ ಉಪ್ಪಿಟ್ಟು ಮತ್ತು ಕೇಸರಿಬಾತನ್ನ ಆರ್ಡ್ರ್ ಮಾಡಿದ್ವಿ. ಕ್ವಾಂಟಿಟಿ ಕಡಿಮೆ ಇತ್ತು, ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಈ ಹೋಟೆಲಲ್ಲಿ ತಿಂದಂತಹ ಉಪ್ಪಿಟ್ಟು ಯಾರಿಗೂ ಕೂಡ ಸಾಕಾಗಲಿಲ್ಲ. ಈ ಹೋಟೆಲಲ್ಲಿ ಎಲ್ಲ ಬ್ರೇಕ್ಫಾಸ್ಟ್ ಕೂಡ ತುಂಬಾ ಕಾಸ್ಟ್ಲಿ ಇತ್ತು. ಆದ್ದರಿಂದ ಹೊರಗಡೆ ಬಂದು ಈ ಹೋಟೆಲ್ ಎದುರಿಗೆ ಪ್ರೇಮಾಂಚಿ ಚಾಯ್ ಅಂತ ಇತ್ತು, ಆ ಸ್ಮಾಲ್ ಹೋಟೆಲ್ಗೆ ಹೋದ್ವಿ. ಈ ಹೋಟೆಲಲ್ಲಿ ಟೀ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಹೋಟೆಲ್ ಟೀಗೆ ಫೇಮಸ್.
ಇಲ್ಲಿ ಬಂದು ಒಂದೊಂದು ಪ್ಲೇಟ್ ಸಬ್ಬಕ್ಕಿ ಉಪ್ಪಿಟ್ಟನ್ನು ತೊಗೊಂಡ್ವಿ. 1 ಪ್ಲೇಟ್ ಸಬ್ಬಕ್ಕಿ ಉಪ್ಪಿಟ್ಟು 30 ರುಪೀಸ್. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೀಗ ದೇವಾಲಯದ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ, ಇದೇ ದೇವಾಲಯದ ನಾಮದೇವ ಮಹಾದ್ವಾರ. ಈ ಒಂದು ಮಹಾದ್ವಾರದ ಸಮೀಪದಲ್ಲಿಯೇ ದೇಶಪಾಂಡೆ ಪೇಡಾವಾಲೆ ಅಂತ ಅಂಗಡಿ ಇದೆ. ಇಲ್ಲಿ ಪೇಡ ತುಂಬ ಚೆನ್ನಾಗಿರುತ್ತಂತೆ. ಇಲ್ಲಿ ಹೋಗಿ ನಾವು ಎಲ್ಲರೂ ಕಾಲು kg ಪೇಡವನ್ನು ತೊಗೊಂಡ್ವಿ. ಇಲ್ಲಿ ದೇವರ ಪೂಜೆಗೆ ನೈವೇದ್ಯವಾಗಿ ಪೇಡವನ್ನು ಇಡ್ತಾರೆ. ನಾವು ಕೂಡ ಪೇಡವನ್ನು ತೊಗೊಂಡು ಈಗ ಪೂಜೆಗೆ ಹೋಗ್ತಾ ಇದ್ದೀವಿ. ನಾಮದೇವ್ ಮಹಾದ್ವಾರದ ಸಮೀಪ ವಿಠ್ಠಲನ ಮತ್ತೊಬ್ಬ ಪರಮಭಕ್ತನಾದ ಚೌಕಮೇಳನ ದೇವಾಲಯ ಇದೆ. ನಾವಿವಾಗ ತುಳಸಿ ಅರ್ಚನೆ ನಡೆಯುವಂತಹ ಏಕನಾಥ್ ಭವನದ ಹತ್ರ ಬಂದ್ವಿ. ಇದನ್ನು ಶ್ರೀ ಜಗದ್ಗುರು ಸಂತ್ ತುಕಾರಾಮ್ ಮಹಾದ್ವಾರ ಅಂತ ಕರೀತಾರೆ. ನಾವು ಬರೋ ಅಷ್ಟರಲ್ಲೇ ತುಳಸಿ ಪೂಜೆಗೆ ರೆಡಿ ಮಾಡ್ತಾಯಿದ್ರು. ಇಲ್ಲಿ ಮೊಬೈಲ್ ಅಲೌಡ್ ಇಲ್ಲ, ಹೊರಗಡೆ ಹೋಗಿ ಲಾಕರ್ ಇದೆ ಇಟ್ಟು ಬನ್ನಿ ಅಂದರು. ಹೊರಗಡೆ ಹೋಗಿ ನಾವು ದೇವಾಲಯದ ಎಡಭಾಗದಲ್ಲಿ ಮೊಬೈಲ್ ಲಾಕರ್ ಇತ್ತು, ಅಲ್ಲಿಟ್ವಿ. ಒಂದು ಮೊಬೈಲ್ಗೆ 10 ರುಪೀಸ್ ಅಂತ ಹೇಳಿದ್ರು. ನಾನು ಆನ್ಲೈನಲ್ಲೇ ತುಳಸಿ ಅರ್ಚನಾ ಟಿಕೆಟನ್ನು ಬುಕ್ ಮಾಡಿದ್ದೆ. ಒಂದು ಟಿಕೆಟ್ 2100 ರೂಪಾಯಿಗಳು. ಒಂದು ಟಿಕೆಟ್ಗೆ 5 ಜನ ತುಳಸಿ ಪೂಜೆ ಅಟೆಂಡ್ ಮಾಡಬಹುದು ಮತ್ತು ಪಾದದರ್ಶನನೂ ಮಾಡಬಹುದು. ತುಳಸಿ ಅರ್ಚನಾ ಬುಕ್ಕಿಂಗ್ ಲಿಂಕ್ ಎವ್ರಿ ಮಂತ್ 1ನೇ ತಾರೀಕು ಓಪನ್ ಆಗುತ್ತೆ. ತುಳಸಿ ಅರ್ಚನಾ ಬುಕ್ಕಿಂಗ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ತುಳಸಿ ಅರ್ಚನೆಗೆ ಪೂಜೆ ಸಾಮಗ್ರಿಗಳನ್ನೆಲ್ಲ ಅವರೇ ಕೊಡ್ತಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ತುಳಸಿ ಅರ್ಚನಾ ಪೂಜೆ ಇರುತ್ತೆ. ತುಳಸಿ ಅರ್ಚನಾ ಪೂಜೆ ಆದಮೇಲೆ ನಮ್ಮನ್ನೆಲ್ಲ ಒಟ್ಟಿಗೆ ಗರ್ಭಗುಡಿ ಹತ್ರ ಕರ್ಕೊಂಡೋಗ್ತಾರೆ. ಅಲ್ಲಿ ಹೋಗಿ ಪ್ರತಿಯೊಬ್ಬರು ವಿಠ್ಠಲನ ಪಾದವನ್ನು ಮುಟ್ಟಿ ನಮಸ್ಕರಿಸಬಹುದು. 5ರಿಂದ 10 ನಿಮಿಷದಲ್ಲಿ ವಿಠ್ಠಲ ಮತ್ತು ರುಕ್ಮಿಣಿಯ ದರ್ಶನವಾಗುತ್ತೆ. ಗರ್ಭಗುಡಿಯಲ್ಲಿ ನಿಂತು ವಿಠ್ಠಲನ ಪಾದವನ್ನು ಮುಟ್ಟಿ ಬಹಳ ಹತ್ತಿರದಿಂದ ವಿಠ್ಠಲನ ಮುಖದ ದರ್ಶನ ಮಾಡುವಾಗ ಆ ಮೈಯಲ್ಲಾಗುತ್ತಲ್ಲ ಒಂದು ರೋಮಾಂಚನ, ಅದನ್ನು ಅನುಭವಿಸಿಯೇ ನೋಡಬೇಕು. ವಿಠ್ಠಲನ ದರ್ಶನವನ್ನು ಮುಗಿಸಿ ಹೊರಗಡೆ ಬರೋ ಅಷ್ಟರಲ್ಲಿ ವಿಠ್ಠಲನ ಭಕ್ತರು ನೃತ್ಯವನ್ನು ಮಾಡ್ತಾ ಬರ್ತಾಯಿದ್ರು. ನಾವು ಕೂಡ ಅವ್ರ ಜೊತೆ ಹೋಗಿ ಸ್ವಲ್ಪ ದೂರ ನೃತ್ಯವನ್ನು ಮಾಡುತ್ತಾ ವಿಠ್ಠಲನ ನಾಮಸ್ಮರಣೆಯನ್ನು ಮಾಡಿದ್ವಿ. ಅಂದು ಶ್ರೀಕೃಷ್ಣನ ಮುರಳಿಯ ನಾದಕ್ಕೆ ಗೋಪಿಕೆಯರೆಲ್ಲರೂ ಕೂಡ ಕೂಡಿ ನೃತ್ಯವನ್ನು ಮಾಡ್ತಾ ಇದ್ರಂತೆ. ಅದೇ ರೀತಿ ಇಲ್ಲಿಗೆ ಬರುವ ಭಕ್ತರು ವಿಠ್ಠಲನ ಭಕ್ತಿಯ ಪರವಶತೆಯಲ್ಲಿ ನೃತ್ಯವನ್ನು ಮಾಡ್ತಾಯಿದ್ರು. ವಿಠ್ಠಲನ ನಾಮಸ್ಮರಣೆ ಮಾಡ್ತಿದ್ರೆ ಸಾಕು, ಮೈಯಲ್ಲಿ ಒಂದು ರೀತಿಯ ರೋಮಾಂಚನವಾಗ್ತಾ ಇತ್ತು. ನಾವು ಕೂಡ ಆ ಗುಂಪಿನ ಜೊತೆ ಸೇರಿ ಆಡಿ ಕುಣಿದು ನಂತರ ರೂಮಿಗೆ ಬಂದು ರೂಮನ್ನು ವೆಕೇಟ್ ಮಾಡಿ ಸತಿ ಸಕ್ಕುಬಾಯಿ ದೇವಾಲಯವಿರುವ ಗೋಪಾಲಪುರದ ಕಡೆ ಹೊರಟ್ವಿ. ನೋಡಿ, ಇದೇ ವಿಠ್ಠಲನ ಪರಮಭಕ್ತೆಯಾದ ಸತಿ ಸಕ್ಕುಬಾಯಿ ದೇವಾಲಯ. ಗೋಪಾಲಪುರದಲ್ಲಿರುವ ಈ ಗೋಪಾಲಕೃಷ್ಣ ದೇವಾಲಯ ಪಂಢರಾಪುರದ ವಿಠ್ಠಲನ ದೇವಾಲಯದಿಂದ 2 ಕಿಲೋಮೀಟರ್, ಪಂಢರಾಪುರದ ರೈಲ್ವೆ ಸ್ಟೇಷನ್ನಿಂದ 3.5 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ದೇವಾಲಯಕ್ಕೆ ಭೇಟಿ ನೀಡದಿದ್ದರೆ ಪಂಢರಾಪುರದ ಯಾತ್ರೆ ಪೂರ್ಣವಾಗುವುದಿಲ್ಲ ಎಂದು ಹೇಳುತ್ತಾರೆ. ಈ ಒಂದು ಕಟ್ಟಡದಲ್ಲಿ ಗೋಪಾಲಕೃಷ್ಣ ದೇವಾಲಯ, ಸತಿ ಸಕ್ಕುಬಾಯಿ ಅವರು ವಾಸಿಸುತ್ತಿದ್ದಂತಹ ಮನೆ ಮತ್ತು ಸತಿ ಸಕ್ಕುಬಾಯಿ ಬಳಸುತ್ತಿದ್ದಂತಹ ರಾಗಿ ಬೀಸುವ ಕಲ್ಲು ಮತ್ತು ಸಾಮಾನುಗಳನ್ನು ನೋಡಬಹುದು. ಈ ದೇವಾಲಯ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಮತ್ತು ಸಂಜೆ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಈ ದೇವಾಲಯದ ಸಂಪೂರ್ಣ ಮಾಹಿತಿಗಾಗಿ ನನ್ನ ಪ್ಲೇಲಿಸ್ಟಲ್ಲಿರುವಂತಹ ಗೋಪಾಲಪುರ ವಿಡಿಯೋವನ್ನು ಚೆಕ್ ಮಾಡಿ. ನೋಡಿ, ಈ ದೇವಾಲಯಕ್ಕೆ ಬಂದವರೆಲ್ಲ ಗೋಪಿಕೆಯರ ರೀತಿ ಈ ರೀತಿ ಕೈ ಹಿಡ್ಕೊಂಡು ಸುತ್ತಾಯಿದ್ರು. ನಾವು ಕೂಡ ಕೈ ಹಿಡ್ಕೊಂಡು ಒಂದು ಸುತ್ತಿದ್ವಿ. ಗೋಪಾಲಪುರದ ಗೋಪಾಲಕೃಷ್ಣನ ದರ್ಶನವನ್ನು ಮುಗಿಸಿ ನಾವು ಹೊರಟಿದ್ದು ವಿಷ್ಣುಪಾದದ ಕಡೆಗೆ. ಈ ವಿಷ್ಣುಪಾದ ದೇವಾಲಯ ಪಂಢರಾಪುರದ ಮೇನ್ ಟೆಂಪಲ್ನಿಂದ 4 ಕಿಲೋಮೀಟರ್ ದೂರ, ಗೋಪಾಲಪುರದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ವಿಷ್ಣುಪಾದಕ್ಕೆ ಸುಮಾರು ಜನ ಪುಂಡಲೀಕನ ದೇವಾಲಯದ ಸಮೀಪದಿಂದ ಬೋಟನ್ನು ಮಾಡಿಕೊಂಡು ಬರ್ತಾರೆ. ಒಬ್ಬರಿಗೆ 200 ರುಪೀಸ್ ತಗೋತಾರೆ ಬೋಟ್ನವರು. ನೋಡಿ, ಅಲ್ಲಿ ದೂರದಲ್ಲಿ ನದಿಯ ಮಧ್ಯದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ವಿಷ್ಣುಪಾದ. ನೋಡಿ, ಇಲ್ಲಿ ವಿಷ್ಣು ಪಾದಗಳ ಜೊತೆಗೆ ಹಸುವಿನ ಪಾದಗಳನ್ನು ಕೂಡ ನೋಡಬಹುದು. ವಿಷ್ಣು ಪಾದದ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವ ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಈ ಒಂದು ದೇವಾಲಯ ದಿನದ 24 ಗಂಟೆ ಕೂಡ
ತೆರೆದಿರುತ್ತೆ. ಯಾವಾಗ ಬೇಕಾದರೂ ಇಲ್ಲಿಗೆ ಭೇಟಿ ನೀಡಬಹುದು. ಇಷ್ಟೇ ಅಲ್ಲದೆ ಇಲ್ಲಿ ಕೈಕಡಿ ಮಹಾರಾಜ ಮಂದಿರ, ಇಸ್ಕಾನ್ ದೇವಾಲಯ, ಶ್ರೀ ಸಂತ್ ಗುಂಜನ್ ಮಹಾರಾಜ್ ಸಂಸ್ಥಾನ ಮತ್ತು ತುಳಸಿ ವೃಂದಾವನ ಇದೆ. ನಿಮಗೆ ಸಮಯ ಇದ್ದರೆ ಭೇಟಿ ನೀಡಬಹುದು. ನಾವು ವಿಷ್ಣು ಪಾದವನ್ನು ನೋಡಿಕೊಂಡು ಸೊಲ್ಲಾಪುರದ ಕಡೆ ಹೊರಟ್ವಿ. ಪಂಢರಾಪುರದಿಂದ ಸೊಲ್ಲಾಪುರ 71 ಕಿಲೋಮೀಟರ್ ದೂರವಿದ್ದು ಸುಮಾರು 1.5 ಗಂಟೆಗಳ ಕಾಲದ ಪ್ರಯಾಣ. ನಾವು ಸೊಲ್ಲಾಪುರಕ್ಕೆ ಬಂದು ಸಿದ್ದೇಶ್ವರ ಮಠಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಆದರೆ ಮೇಡಮ್ ಡ್ರೈವ್ ಮಾಡೋದಕ್ಕಾಗೋದಿಲ್ಲ, ನಾನು ಮತ್ತೆ ಇಲ್ಲಿಂದ ಬೆಳಗಾಂಗೆ ಹೋಗಬೇಕು, 5 hours ಜರ್ನಿ ಆಗುತ್ತೆ ಅಂದರು. ಆದ್ದರಿಂದ ಓಕೆ, ಸೊಲ್ಲಾಪುರದಲ್ಲೇ ಡ್ರಾಪ್ ಮಾಡಿ ಅಂತ ನಾವು ಸೊಲ್ಲಾಪುರದಲ್ಲೇ ಇಳ್ಕೊಂಡ್ವಿ. ಸೊಲ್ಲಾಪುರದಿಂದ ಬೆಂಗಳೂರಿಗೆ ಟ್ರೈನ್ ಇದೆ, ಆದರೆ ನಮ್ಮ ಟಿಕೆಟು ಕನ್ಫರ್ಮ್ ಆಗಲಿಲ್ಲ. ಲಾಸ್ಟ್ ಮಿನಿಟಲ್ಲಿ ನಾವು ವಿಜಯಾನಂದ ಟ್ರಾವೆಲ್ಸ್ ಬಸ್ಸಲ್ಲಿ ಟಿಕೆಟನ್ನು ಬುಕ್ ಮಾಡಿಕೊಂಡ್ವಿ. ಸೊಲ್ಲಾಪುರದಿಂದ ಬೆಂಗಳೂರಿಗೆ ಯಾವುದೇ KSRTC ಬಸ್ ಇಲ್ಲ. KSRTC ಬಸ್ಗೆ ಹೋಗಬೇಕು ಅಂದರೆ ಸೊಲ್ಲಾಪುರಕ್ಕೆ ಸಮೀಪದಲ್ಲಿರುವಂತಹ ಗುಲ್ಬರ್ಗಾಗೆ ಬಂದು ಗುಲ್ಬರ್ಗಾದಿಂದ ಬೆಂಗಳೂರಿಗೆ ಹೋಗಬೇಕು. ಆದ್ದರಿಂದ ನಾವು ಪ್ರೈವೇಟ್ ಬಸ್ಸಲ್ಲಿ ಟಿಕೆಟನ್ನು ಬುಕ್ ಮಾಡಿಕೊಂಡ್ವಿ. ಸೊಲ್ಲಾಪುರಕ್ಕೆ ಬಂದು ಸೊಲ್ಲಾಪುರದಲ್ಲಿ ಊಟ ಮಾಡಿಕೊಂಡು ಸಂಜೆ 6 ಗಂಟೆಗೆ ಹೊರಡುವಂತಹ ಬಸ್ಸಲ್ಲಿ ನಾವು ಬೆಂಗಳೂರಿನ ಕಡೆ ಹೊರಟ್ವಿ. ಬೆಳಗಾವಿಂದ ಹೊರಟು ಎಲ್ಲ ಪ್ಲೇಸಸ್ಗೂ ವಿಸಿಟ್ ಮಾಡಿ ಸೊಲ್ಲಾಪುರದಲ್ಲಿ ಡ್ರಾಪ್ ಮಾಡೋದಕ್ಕೆ ಪರ್ ಕಿಲೋಮೀಟರ್ 11 ರೂಪೀಸ್ ಥರ ಟೋಲ್ ಚಾರ್ಜ್ ಎಲ್ಲ ಸೇರಿ ಕಾರಿನವರಿಗೆ ನಾವು 9,400 ರೂಪಾಯಿಗಳನ್ನು ಪೇ ಮಾಡಿದ್ವಿ. ಡ್ರೈವರ್ ಬಾಟ 1000 ರೂಪೀಸ್ ಆಯಿತು. ನಾವು ಅವರಿಗೆ 500 ಸೇರಿಸ್ಕೊಟ್ವಿ. ಒಟ್ಟು ಕಾರಿನ ಬಾಡಿಗೆ ನಾವು 10,900 ಪೇ ಮಾಡಿದ್ವಿ. ವಿಜಯಾನಂದ ಟ್ರಾವೆಲ್ಸಲ್ಲಿ ಸೊಲ್ಲಾಪುರದಿಂದ ಬೆಂಗಳೂರಿಗೆ ಟಿಕೆಟ್ ಚಾರ್ಜ್ ಒಬ್ಬರಿಗೆ 1,247 ರೂಪಾಯಿ ಆಯಿತು. ಬಸ್ ಚಾರ್ಜ್, ಟ್ರೈನ್ ಚಾರ್ಜ್, ಕಾರ್ ಬಾಡಿಗೆ, ರೂಮ್ ಬಾಡಿಗೆ, ತುಳಸಿ ಅರ್ಚನಾ ಪೂಜೆ ಎಲ್ಲ ಸೇರಿ ಟ್ರಿಪ್ ಕಾಸ್ಟ್ ಒಬ್ಬರಿಗೆ 6,000 ಆಯಿತು. ನಮಗೆ ಟ್ರೈನಲ್ಲೇ ಟಿಕೆಟ್ ಕನ್ಫರ್ಮ್ ಆಗಿದ್ದರೆ ಒಬ್ಬರಿಗೆ 5,000 ಆಗ್ತಿತ್ತು. ಮಾರನೆಯ ದಿನ ಬೆಳಗ್ಗೆ ಬೆಂಗಳೂರಿಗೆ ಬಂದು VLR ಬಸ್ ಸ್ಟೇಷನಲ್ಲೇ ಫ್ರೆಶ್ ಅಪ್ ಆಗಿ ಹತ್ರ ಇದ್ದ ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಮುಗಿಸಿ ಎಲ್ಲರೂ ನಮ್ಮ ಊರಿಗೆ ಹೊರಟ್ವಿ. ಇಲ್ಲಿಗೆ 2 ದಿನಗಳ ಪ್ರವಾಸ ಕಂಪ್ಲೀಟ್ ಆಯಿತು. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಥಳದೊಂದಿಗೆ ಭೇಟಿಯಾಗೋಣ.